ಸರ್ 209 ಜನದ ಬಾಕಿ ಇರೋದು ಹೆಂಗೆ ಅಂದ್ರೆ ಸರ್ ಈಗ ಡಿಬಿಟಿ ಕೊಟ್ಟಿದ್ದವರು ಇಲ್ಲ ಒಂದ್ಸಲ ಅವ್ರ ಅಕೌಂಟ್ಗೆ ಎಲ್ಲ PF ಕಟ್ ಆಗಿದ್ರೆ ಲಿಸ್ಟ್ ಕೊಡಂಗಿಲ್ಲ ಸರ್. ಆದೇಶ ಆಗಿದೆಯಲ್ಲ ಲಿಸ್ಟ್ ಅವರು ಸಕಾಲದಲ್ಲೂ ಚೆಕ್ ಮಾಡಬೇಕು. ಸಕಾಲ ಹೋಗಿ ಅವ್ರದ್ದು ಈಗ ಅರ್ಜಿ ಹಾಕಿರ್ತಾರಲ್ಲ, ಅರ್ಜಿ ಪಾಸ್ವರ್ಡ್ ಯೂಸರ್ ಐಡಿ ಪಾಸ್ವರ್ಡ್ ಅವ್ರ ಹತ್ರ ಇರುತ್ತೆ, ಅಲ್ಲಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಅವ್ರ ಹತ್ರ ಇರುತ್ತೆ ಯೂಸರ್ ಐಡಿ ಪಾಸ್ವರ್ಡ್. ಪ್ರಾಬ್ಲಮ್ ಆಗಿದೆ ಈಗ ಇಮಿಡಿಯೇಟ್ ಆಗುತ್ತಿಲ್ಲ, ಇಲ್ಲಾಂದ್ರೆ ಅವರು ಇಲ್ಲಾಂದ್ರೆ ಏಜ್ ಆಗಿದೆ, ಪಾಸ್ ಆಗಿದೆ, ಒಟ್ಟಿಗೆ ಸೇರಿರ್ತಾರೆ, ಅದೆಲ್ಲ ಮೆಸೇಜ್ ಬರಲ್ಲ ಸರ್. ಅವ್ರ ಇದ್ರಲ್ಲಿ ಇರುತ್ತೆ, ಅವ್ರದ್ದು ಇದ್ರಲ್ಲಿ ಅಲ್ಲೇ ಅದು ಏನಾಗಿರುತ್ತೆ ಅಂತ ಸ್ಟೇಟಸ್ ಇರುತ್ತೆ ಅವ್ರಲ್ಲಿ. 24 ತಿಂಗಳು 2 ವರ್ಷ ಕೊಡ್ತಾರೆ. 2 ವರ್ಷದಲ್ಲಿ ಯಾವತ್ತಾರ ಒಂದ್ಸಲಿ ಅವ್ರಿಗೆ ಏನಾರ PF ಕಟ್ಟಾದ್ರೂ ಇನ್ ಬರಲ್ಲ. ಒಬ್ಬರಿಗೆ ಒಂದೇ ಒಂದು ತಿಂಗಳು ಹೋಗಿ ನೆಕ್ಸ್ಟ್ ತಿಂಗಳು ನಿಮ್ಮ ಇಲಾಖೆಯಿಂದ ಎಷ್ಟಾಗುತ್ತೆ ಗ್ರಾಮ ಪಂಚಾಯತಿ ಮಾಡ್ತೀವಿ? ಒಂದು ಗ್ರಾಮ ಪಂಚಾಯತಿಗಾರು ಒಂದು ಬ್ಯಾನರ್ ನಿಮ್ದು ಯಾವ್ದಾದ್ರು ಖರ್ಚು ಹಾಕಿ ಪ್ರತಿಯೊಂದು ಗ್ರಾಮ ಪಂಚಾಯತಿ ಒಂದು ಬ್ಯಾನರ್ ಹಾಕಿ ನಿಮ್ಮ ಮಾಹಿತಿ ಬೇಕಾದ್ರೆ ಗ್ರಾಮ ಪಂಚಾಯತಿ ವಿಡಿಯೋ ಇರ್ಬೋದು, ಸೆಕ್ರೆಟರಿ ಇರ್ಬೋದು, ಅದನ್ನ ಅವ್ರು ವಿಚಾರಿಸಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಬರ್ಲಿ ಅಂತ ಬೇಕಾದ್ರೆ ಒಂದು ಮಾಹಿತಿ ಹಾಕೋದು ಸೂಕ್ತ ಅಂತ ಹೇಳ್ತೇವೆ. ಅದು ಮುಂದಿನ ಸಗವತಿ ಮಾಡಿ ಅವ್ರಿಗೆ ಪ್ರಚಾರ ಮಾಡಿ ನೀವು ಗ್ರಾಮ ಪಂಚಾಯತಿ ಮಟ್ಟದಲ್ಲೇ ಒಂದೊಂದು ಎಲ್ಲಾ ಗ್ರಾಮಕ್ಕೆ 36 ಗ್ರಾಮ ಪಂಚಾಯತಿ ನಮ್ಮ ಬ್ಯಾನರ್ ಹಾಕಿ ಅಲ್ಲಿ ಏನ್ ಕಾಂಟ್ಯಾಕ್ಟ್ ಎಲ್ಲ ನಾವು ವಿಡಿಯೋ ಮಾಡಿರ್ತಾರೆ, ಅವ್ರಿಗೆ ಹೇಳ್ತಾರೆ. ಏನಿಲ್ಲ ಕಾಲೇಜ್ ಕಾಲೇಜಲ್ಲಿ ನನ್ನ ವೈಯಕ್ತಿಕ ಮಾತು. ಸೊ ಹಳೆ ವಿದ್ಯಾರ್ಥಿಗಳಿಗೆ ಬರಬೇಕಾಗಿತ್ತು 23, 24 ಉಪಯೋಗ ಇಲ್ಲ ಕಾಲೇಜಲ್ಲಿ. ಪ್ರತಿ ಗ್ರಾಮ ಪಂಚಾಯತ್ಗೆ ಒಂದು ವಿಸಿಟ್ ಕೊಟ್ಟು ಒಂದು ಬೋರ್ಡ್ ಹಾಕಬೇಕು. ಪ್ರತಿ ಪಂಚಾಯತ್ ಗ್ರಂಥಾಲಯ ಕಾರ್ಯಕ್ರಮ ಅನ್ಕೋಬೇಕು. ಸೊ ನಿಮ್ ಸಾಫ್ಟ್ವೇರ್ ಏನಾಗಿದೆ ನೋಡಿ ತಗೊಂತಿಲ್ಲ, ಬೇಕಾದ್ರೆ ಗ್ರಾಮ ಒಂದೋರ್ ಬೇಕಾದ್ರೆ ಫೋನ್ ಮಾಡಿ ಇಲ್ಲಿಗೆ ಕಳಿಸ್ತೀನಿ. ಸರಿ ಸರ್, ಆಗತ್ತಿಲ್ಲ ಅಂತಂದ್ರೆ ನಾವು ಯಾವ ಅಧಿಕಾರಿಗಳಿಗೆ ಇದು ಮಾಡೋದು ನಮ್ಮ ಆಫೀಸ್ಗೆ ಫೋನ್ ಮಾಡ್ಬೋದು. ಕಂಪ್ಲೇಂಟ್ ಮಾಡಲ್ಲ. ಗ್ರಾಮ ಪಂಚಾಯತಿಯಿಂದ ಪ್ರಚಾರ ಮಾಡಿ ಹೋಗಿ ಇಲ್ಲೇ ಇದ್ದು ಹೋಗಿ ಅದನ್ನ ಪಂಚಾಯತಿಗಳಿಗೆ ನಮ್ಮ ಪ್ರಚಾರಗಳಿಂದ ಆ ಒಂದು ಅಭ್ಯರ್ಥಿಗೆ ಆಸಕ್ತಿ ಇರಬೇಕು. ಸರ್ಕಾರ ಸೌಲಭ್ಯ ಕೊಡ್ಬೇಕು ನಮ್ಮ ಆಶನ ಅಂತ ಜೊತೆಲಿ ನೀವೇನು ಇವತ್ತು ಭಾಗ್ಯಲಕ್ಷ್ಮಿ ಬಾಂಡ್ ಕೊಡ್ಬೇಕು ಅಂತ ಅದನ್ನ ಯಾವತ್ತೂ ಟೈಮ್ ಫಿಕ್ಸ್ ಮಾಡಿ ಎಲ್ಲಾ ಮಾಧ್ಯಮದವರಿಗೆ ಹೇಳಿ. ಅದೇನು 209 ಕೋಟಿ ಭಾಗ್ಯಲಕ್ಷ್ಮಿ 570 ಇದೆ. 570 ಎಲ್ಲ ಇಲಾಖೆಗಳು ಬರಲಿ. ಟೈಮ್ ಕೇಳಿ ನಾವು ರೆಡಿ ಮಾಡ್ತೀವಿ. ಅದೊಂದು ಭಾಗ್ಯಲಕ್ಷ್ಮಿ ಬಾಂಡು ನಮ್ಮ ತಾಲೂಕು ಪಂಚಾಯತಿ ಆವರಣದಲ್ಲಿ ನಮ್ಮ ಸಮಿತಿ ಮತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಾವೇ ಕಲಿಸ್ತೀವಿ ಸರ್. ಎಲ್ಲ ಈಗ ನಾನು 45 ಪಂಚಾಯತಿ ಮತ್ತೆ 499 ಅಂಗನವಾಡಿ ವ್ಯಾಪ್ತಿಯಲ್ಲೂ ಕೂಡ ಯಾರು ಗೃಹಲಕ್ಷ್ಮಿ ಬಿಟ್ಟೋಗಿದೆ ಅದು ಸರ್ವೆ ಮಾಡಕ್ ಮತ್ತೆ ಹೇಳಿದ್ದೀನಿ. ಯಾರಾದ್ರೂ ಬಿಟ್ಟೋಗಿದ್ದ ಅಥವಾ ಅತ್ತೆ ತೀರೋಗಿದ್ದ ಅಥವಾ ಬರದೇ ಇದ್ದ ಸೊಸೆ ಸರ್ವೆ ಮಾಡಕ್ ಹೇಳಿ. ಇನ್ನು BPL ಪ್ರಮಾಣ 12,235.10 87.80 ಅಂದ್ರೆ 12,587 ಕ್ವಿಂಟಲ್ 80 kg. ಇನ್ನ ಪಡಿತರ ವಿತರಣೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಸರ್. ಹಿಂದಿನ ತಿಂಗಳು ಏನಿತ್ತು ಅದೇ ಇದೆ. ಏನಾದ್ರು ಸಮಸ್ಯೆ ಇದ್ದಲ್ಲಿ ಆಮೇಲೆ ತಿದ್ದುಪಡಿ ಮತ್ತೆ ಸೇರ್ಪಡೆಗೆ ಅವಕಾಶ ಇದೆ. ಹೊಸ ಕಳ್ಕೊಳ್ಳಕ್ಕೆ ನಮ್ಮಲ್ಲಿ ಈಗ ಅವಕಾಶ. ಹೊಸ ಕಟ್ ಎಷ್ಟಾಗಬೇಕು ಬರೋಣ
ಇನ್ನೂ 800 ಕಾರ್ಡ್ ಇದೆ ಕೊಡೋದು. ಅಪ್ಲಿಕೇಶನ್ ಇದೆ, ಅಡಿ ಇದೆ, ಎಷ್ಟಿದೆ 800 ಇದೆ. 800 ಹೊಸ ಕಾರ್ಡ್. ಹೊಸ ಕಾರ್ಡಿಗೆ ಅರ್ಜಿ ಬಂದಿದೆ 2023 ಕೊಟ್ಟಿದ್ದ ನಂತರ ಕೊಟ್ಟಿಲ್ಲ. ಇದ್ರದ್ದು ನಿಮಗೆ ಮಾಹಿತಿ ಇಲ್ಲ, ಹೊಸ ಕಾರ್ಡ್ ಕೊಟ್ಟು ಅದನ್ನ ಮಾಹಿತಿ ನಿಮ್ಗೆ ಬಂದಿಲ್ಲ. ಇಲ್ಲ, ಬಂದಿಲ್ಲ. ಬಟ್ ಸೇರ್ಪಡೆ ತಿದ್ದುಪಡಿ ಅವೆಲ್ಲ ನಿರಂತರ ಇರುವಂತದ್ದು. ಅದು ಯಾವುದೇ ಇದು ವಾಟ್ಸಪ್ ಅಲ್ಲಿ ಹಾಕಿ ನಾನು ಮಾಡ್ಕೊಡ್ತೀನಿ. ಯಾವುದೋ ಒಂದು ಅಧ್ಯಕ್ಷರು ಕೊಟ್ಟಿದ್ರೆ ಅದು ಮಾಡಿ ವಾಟ್ಸಪ್ ಹಾಕಿದ್ದೀನಿ. ಇನ್ಯಾವುದೋ ಬಾಕಿ ಇದ್ರೆ ಕಳಿಸ್ಕೊಳ್ಳಿ ಮಾಡಿ. ವಾಟ್ಸಪ್ಪಲ್ಲಿ ನಿಮ್ಮವೆಲ್ಲ ನಮಗೆ ಗಳಿಸಿ ತುಂಬ ಚೆನ್ನಾಗಿ ಕೆಲಸ ಆಗಿದೆ ನಿಮಗೆ. ಎಡಬಲಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮಲ್ಲಿ ಗೃಹ ಜ್ಯೋತಿ ಒಂದು ಗ್ಯಾರಂಟಿ ಯೋಜನೆ ಇದೆ. ಅದರಲ್ಲಿ ಒಟ್ಟು ಫಲಾನುಭವಿಗಳು ಅರ್ಹ ಫಲಾನುಭವಿಗಳು 82,518 ಜನ ಇದ್ದಾರೆ. ಅದರಲ್ಲಿ ಆಲ್ರೆಡಿ ಈಗ 82,290 ಜನಕ್ಕೆ 94 ಜನಕ್ಕೆ ಹೋಗ್ತಾ ಇದೆ. ಇನ್ನು 224 ಜನಕ್ಕೆ ಬಾಕಿ ಇದೆ. ಅದರಲ್ಲಿ 198 ಜನ ಹೊಸದಾಗಿ 6 ನಂಬರ್ ತಗೊಂಡಿದ್ದಾರೆ. ಅವ್ರು ಸೇವಾ ಸಿಂಧು ಪೋರ್ಟಲ್ಗೆ ಹೋಗೋಕ್ಕೆ ಒಂದು 2 ಮಂತ್ಸ್ ಆಗುತ್ತದು. ಅದಷ್ಟೇ ಬಾಕಿ ಇರೋದು. ಶೇಕಡಾವಾರು ಪ್ರಗತಿ ತಗೊಂಡ್ರೆ 99.73 99.73% ಪ್ರಗತಿ ಆಗಿದೆ. ಅದೇ ರೀತಿ ನಮಗೆ ಇದುವರೆಗೂ ನಾವು ಕರೆಂಟ್ ಎಷ್ಟು ಫ್ರೀ ಕೊಟ್ಟಿದ್ದೀವಿ ಅಂದರೆ 23-24ನೇ ಸಾಲಲ್ಲಿ 19.60 ಮಿಲಿಯನ್ ಯೂನಿಟ್ಸ್ ಕೊಟ್ಟಿದ್ದೀವಿ. ಮತ್ತು 24-25ನೇ ಸಾಲಲ್ಲಿ 31.99 ಮಿಲಿಯನ್ ಯೂನಿಟ್ಸ್ ಕೊಟ್ಟಿದ್ದೀವಿ. ಹಾಗೆ